ನೋಡ್ರಿ ಈಗ ವಿಠಲ್ ಮಂದಿರಕ್ಕೆ ಹೋಗಿ ಊಟ ಮುಗಿಸ್ಕೊಂಡ್ ಬಂದಿವಿ. ನಮ್ಮ ಅಪ್ಪನ ಮ್ಯಾಚ್ ನೋಡತ್ತಾನು. ಹಂಗ ನಮ್ಮ ಮಚ್ಚಿ ಅವ್ರು ಕೂತಾರ. ಇವ್ರ ನೋಡ್ರಿ ನಮ್ಮ ಕಾಮೆಂಟೇಟರ್. ಮಚ್ಚಿ ಇವನು ಕಾಣವತ್ತಲ್ವ, ನಾನಲ್ಲ ಫ್ಲ್ಯಾಶ್ ಲೈಟ್ ಆನ್. ಈಗ ನೋಡಿ ಹೆಂಗೆ ಕಾಣಕೈತೆ ಲೋ ಕಂದಾಲೇ. ಏನೋ ಲೈ ಅಲ್ಲಿ ಮದಸ್ರಿ ತೋರ್ಸಿ. इंडिया जीत गए बचपन में देखता हूँ इंडिया जीत गए. कौन सा ಗೆದ್ದಂಗೆ ಆಲ್ಮೋಸ್ಟ್. ಈಗ ಮಚ್ಚಿ ಆಲ್ಮೋಸ್ಟ್ ಮ್ಯಾಚ್ ಗೆದ್ದಂಗೆ. ಅಲ್ಲಿ ಯಾರು ಚಪ್ಪಾಳೆ ಕೇಳತ್ತಾವಲ್ಲ. ಏನು ಬಾಲಿಂಗ್ ಆಡಿಸಿರಿ ಅಡಿಸಿ ಮಕ್ಕಳು. ಅಭಿಷೇಕ್ ಶರ್ಮಾ ಅಂತೂ ಇಂತೂ ಪಾರನೆ ಬಂದವು. ಔಟ್ ಅದಣ ಬೈಕೋತ್ ಹೋಗ. ಹೌದು ಕೌಜ್ಗ ಮುಗಿತ್ತ ವಿನ್ ಆದ್ರ ಪುಣ. ಅಲ್ಲಾರು ಸ್ಪೀಕರ್ ಆನ್ ಮಾಡ್ಯಾರು. ನಮ್ಮ ಯೂಟ್ಯೂಬ್ ಅಂತದ್ದು ಜೀತ್ ಗಯ ರೇ ಇಂಡಿಯಾ ಜೀತ್ ಗಯ. ಅಂತೂ ಇಂತೂ ಮತ್ತೆ ಬಿಡಲ್ 2 ಸಲ ಕಪ್ ಗೆದ್ದಾನ. ಫಸ್ಟ್ ಟೀಮ್. ದಿಸ್ ಇಸ್ ವೆರಿ ಆಶ್ಚರ್ಯ. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಂಗ್ಲೀಷ್ ತಪ್ಪು ಮಾತಾಡೈತೆ ಅಂತ ಅನ್ಕೋಬೇಡ್ರಿ. ತಪ್ಪು ಮಾತಾಡಕ್ಕೆ ಇಂಗ್ಲೀಷ್ ಯಾರ ಬಾಲಿಂಗ್ ಅಭಿಷೇಕ್ ಶರ್ಮಾ ಕೊಟ್ಟಾನ. ಈಗ ಲಾಸ್ಟಿಗೆ ಬಂದು ಕಿಮ್ಮತ್ ತೆಗಿತಾರ ನೋಡಿ ಪಾಪ ಬ್ಯಾಟ್ಸ್ಮನ್ಗಳು. ಯಾವ ಅಡ್ಪಿ ಜಡ್ಪಿ ಬಾಲರ್ ಕೊಟ್ಬಿಡ್ತಾರೆ. ಅಡ್ಪಿ ಜಡಿ ಬಾಲರ್ ಕೊಡೋದು ಔಟ್ ಮಾಡಿಬಿಡೋದು ಅಥವಾ ನಸೆ ಮಾಡಿಬಿಡೋದು. ಯಾವ ಔಟ್ ಮಾಡೋದು ಮುಖ್ಯ. ಅಲ್ಲಿ ಔಟ್ ಮಾಡ್ದಲ್ಲ, ಔಟ್ ಮಾಡಿ ಇಂಥ ಬಾಲರ್ ಕೈ ಔಟ್ ಮಾಡಿದ್ರಲ್ಲ ದಸೆ ಮಾಡಿಬಿಡ್ದು ಅವ್ರನ್ನ. ಪಾಕಿಸ್ತಾನದ ಅದನ್ನಂದ ಇಲ್ಲ ಎಂತೆಂಥ ಮೇನ್ ಬಾಲರ್ ಇಟ್ಕೊಂಡು ಬರೀ ಅಡ್ಪಿ ಜಡ್ಪಿ ಬಾಲರ್ ಕೊಟ್ಟು ನಮ್ಮನ್ನ ಔಟ್ ಮಾಡಿರಿ. ಆಸೆ ಮಾಡ್ಯಾರ ಅವ್ರತ್ತೆ. ಅಪ್ಪಣ ಈ ಪಂದ್ಯದ ಬಗ್ಗೆ ನಿಮ್ಗೆ ಕೊನೆಯದಾಗಿ ಏನು ಹೇಳ್ಬೇಕು ಅನಿಸ್ತೈತಿ ನಿಮ್ಮ ಅನಿಸಿಕೆ? ಒಂದ ಮಾತನ್ನ ಹೇಳೋದಂದ್ರೆ ಗೆದ್ದೈತ್ರಿ. ನೋ ಕಾಮೆಂಟ್ಸ್. ಪ್ಲೀಸ್ ಇನ್ನೊಂದು ಸ್ವಲ್ಪ ಸವಿವರಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕಂದ್ರೆ ನಿಮ್ಮ ಕಡೆಯಿಂದ ಯಾವ ರೀತಿ ತಿಳಿಸ್ಬೋದು ಆನಂದವ್ರೆ? ಏನು ಹೇಳ್ರಿ ಗೆದ್ದೈತಿ ಹೇಳಕ್ಕೆ ಇಷ್ಟಪಡ್ತೇನೆ. ಇಷ್ಟ ಹೇಳಿ ನಾನು ಅಂದ್ರೆ ವಿನ್ ಆಗೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಇಷ್ಟ ಹೇಳಿ ನಾನು 2 ಮಾತು ಮುಗಿಸ್ತು. ಥ್ಯಾಂಕ್ಸ್ ರೀ. ಏ ವಿಠಲ್ ಭಯ್ಯ ಹಂಗ ವಿಡಿಯೋ ಹೆಂಗೆ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸ್ಯಾಕ್ರಿಫೈಸ್ ಮಾಡಿ ದಯವಿಟ್ಟು ಅದನ್ನ ದಂಡಿಗೆ ಹಚ್ಚಿಬಿಡ್ರಿ. ಧನ್ಯವಾದಗಳು. ಕ್ಲಿಯರ್ ಇರ್ತಾರೆ ಮಾಡಿ.